ಆ ಟ್ಯಾಕ್ಸಿ ಲೋಡ್ ಮಾಡಿ ಇಲ್ಲಿ ಬಂದು ವೆಟ್ ನಿಲ್ಸ್ಬಿಟ್ಟು ಇಲ್ಲಿ ಹಿಂಗೆ ಹೋಗ್ಬೇಕು. ಅನ್ಲೋಡ್ ಮಾಡಿ ವಾಪಸ್ ಬರ್ಬೇಕು. ಇಲ್ಲಿದ್ದು ಮುಗಿದ ಕೆಲಸ. ಇದು ಒಂದೂವರೆ ಬೇಬಿದಲ್ಲಿ ಕಾಂಕ್ರೀಟ್ ಹಾಕ್ಬೇಕು. ಚೆನ್ನಾಗಿಲ್ಲ. ವೆಟ್ ಮಿಕ್ಸ್ ಖಾಲಿ ಮಾಡೋ ಗಂಟೆ ನಮಗೆ ಜಾಗ ಇಲ್ಲ. ಮೈನ್ ರೋಡಲ್ಲಿ ಕಲ್ಸಕ್ಕಾಯ್ತು ನೋಡಿ. ನಿನ್ನೆ ಎಂತ ಆಕ್ಸಿಡೆಂಟ್ ಆಯಿತು. ಗಾಡಿಗಳು ಸ್ಪೀಡಲ್ಲಿ ಬರ್ತಾ ಇದ್ದಾವೆ. ನಾವು ಅಡ್ಡಲ್ಲಿ ಹೋಗಬೇಕು. ಎಲ್ಲಿ ಬರ್ತಾರೆ ಎಲ್ಲ ಒಂದು ಅಂಶಗಳು ಹಾಕ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ನಿಜ. ಇಲ್ಲಿ ಊಟ ಮಾಡಿಕಾದ್ರೆ ಆಟೋಗಳು ಬರಲ್ಲ. ಅಲ್ಲಿ ಈಗ ಸಾಕು. ಈಗ ಖಾಲಿ ಆಟೋ ಹೋಯ್ತಾಣ. ಕೈ ಹಾಕಿದ್ರು ಅಡ್ಡ ನಿಲ್ಸಿಲ್ಲ ಅಂದ್ರೆ ಒಯ್ಯಲ್ಲಿ ಹಿಂಗೆ. ಭಾರಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಆಟೋಗಳು. ಒಂದೊಂದ್ಸರಿ ಏನಂತ ಹೇಳಿದ್ರೆ ಬಾಡಿಗೆ ಒಪ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ಅರ್ಜೆಂಟ್ ಹೋಗ್ಲೇಬೇಕು. ಏನ್ ಮಾಡೋದು ಹೇಳ್ಬೇಕಲ್ಲ. ಇಲ್ಲಪ್ಪ ಹೆಂಗಿದೆ ಅಂದ್ರೆ ಆಯ್ತಲ್ಲ. ಟೌನ್ಗಳು ಹೋಗೋ ಗಾಡಿ ಅದು. ಏನ್ ಗೊತ್ತಾ, ಆ ಮಾತಾಡೋ ಟೈಮ್ ಸರಿ ಎಷ್ಟು ಬೇಕು ಸ್ವಲ್ಪ ಕೊಡ್ಬೋದು. ಈ ನಿಲ್ಸಿ ಮಾತಾಡಿ ಅದು ಹೇಳಕ್ಕಿಂತ ಬಂದ್ಬಿಟ್ರೆ ಇಲ್ಲ ಒಳ್ಳೆ ನೆಕ್ಸ್ಟ್ ಆಡಿಗೆ ಸಿಗುತ್ತೆ. ಅರ್ಜೆಂಟ್ಲಿ ಬಾಡಿಗೆ ಇರೋಣ. ನಾನು ನೀವು ಹೇಳೋದಲ್ಲ, ಇಷ್ಟದಲ್ಲಿ ಹಂಗೆ ಆಗ್ಬಿಟ್ಟು ನಮಗೆ. ನನಗೂ ಸುಮಾರಾಗಿದೆ. ಬಾಡಿಗೆ ಹೋಗ್ಬೇಕಾದ್ರೆ ಆಗ್ಬಿಡುತ್ತೆ ನನಗೆ. ನೈಟ್ ಅಲ್ಲಾಗಿದೆ. ನೈಟ್ 1 ಗಂಟೆ ಬರುವಾಗ ಕೈಗೆ ಎಷ್ಟೋ ಬಾಡಿ ಹೋಗ್ಬೇಕಾದ್ರೆ 2 ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅಷ್ಟು ಅರ್ಜೆಂಟ್ ಇರ್ತಾರಪ್ಪ ಅವ್ರು ಬಾಡಿಗೆಲಿ. ನಿಲ್ಲಿಸ್ಬಿಟ್ಟು ಹೋಗಿ ಮಾತಾಡ್ಬಿಟ್ಟು ಹೋಗ್ಬೇಕು. ರೈಟ್ ಆಗಿ ಹೇಳ್ಬಿಡೋದಿಲ್ಲ ಅಷ್ಟೇ. ಏನ್ ಹೇಳಿದ್ರೆ ಸುಮ್ಮನೆ ನೋಡಿ ಮಗ ನೋಡಿ ಹೋಯ್ತಾರದೆ. ಆಟೋ ಮಾಲೀಕರ ಸಂಘದ ಅಧ್ಯಕ್ಷ ಅದು ಎರಡು ಸಂಘ ಅಲ್ಲ, ಒಂದೇ ಅಲ್ಲ. ಗಣಪತಿ ಅವರು ಹಂಗಲ್ಲ. ನಿಮಗೆ ಆಟೋ ಮಾಲೀಕರ ಸಂಘ ಭೇಟಿ ಹಾಕೊಳ್ಳಿ. ನಾವು ಯಾವ್ದು ಕೆಲಸ ಅವ್ರು ಬರೋದಿಲ್ಲ. ಮುಂದೆ ಹೋಗಪ್ಪ ಹಿಂದೆ ಹೋಗಪ್ಪ. ಆ ಟೈಮಲ್ಲಿ ಹೆಂಗೆ ಸಿಟ್ಟು ಬರುತ್ತಂದ್ರೆ ಫೋಟೋ ತಗೊಂಡು ಪತ್ರ ಕೊಡೋದು ಅನ್ಸುತ್ತೆ. ಗಾಡಿ ನಂಬರ್ ತಗೊಂಡು ಸುಮಾರು ಜನ ಹೇಳ್ತಾರೆ ಪತ್ರ ಕೊಟ್ಬಿಡ್ಬೇಕಂತ. ನಾವೆಲ್ಲ ಮಗ ನೋಡೋ ಯಾಕೆ ಅದೆಲ್ಲ. ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು. ಆಗಲ್ಲ ಅಂತ ಹೇಳ್ಬಿಟ್ಟು ಆಯ್ತಲ್ಲ. ಅದು ನಮ್ಮ ತಲೆನೋವು. ಇವನಿಲ್ಲ ಅಂದ್ರೆ ನಡ್ಕೊಂಡು ಬರ್ತಿದ್ದೆ ನಾನು. ಬಸ್ ಸ್ಟ್ಯಾಂಡ್ ಬಂದು ಆಟೋ ಹತ್ಬೋದು. ಈಗ ನಡೆಯೋದಿಲ್ಲ ಇವನು. ನಡೆಯಲ್ಲ. ಹೊಟ್ಟೆ ದಪ್ಪ ತಿಳ್ಕೊಂಡಿಲ್ಲ. ಈಗ ನಡೆಯೋದಂತ ನನಗೆ ಏನೋ ಅಸ್ಸಾಮಿಂದ ಬಂದು ಇಲ್ಲಿ ಬೇರೆ ಆಟೋದಲ್ಲೇ ಓಡಾಡಬೇಕು. ಅದಲ್ಲೇ ಓಡಾಡಬೇಕು. ಆಂಬುಲೆನ್ಸ್ ಕೊಡ್ತಾರೆ. ಹಂಗೂ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ಅಲ್ಲೇ ಬ್ರಿಡ್ಜ್ ಕೆಳಗೆ ಮನೆ. ಅಲ್ಲಿಂದ ಇಲ್ಲಿಗೆ ಬಾರಂದ್ರೆ ಅವ್ರಿಗೂ ಕಾಲು ನೋವು ಇರ್ತಾನೆ. ಭಾರಿ ತಲೆನೋವು ಇವ್ರಂತ. 2 ಒಳ್ಳೆ ಜನ ಕೆಲಸ ನಂತರ ಕೆಲಸ ಮಾಡೋಕೆ ಎಷ್ಟ ಕೊಡ್ತೀವಿ.